ಸ್ನೇಹಿತರೆ, ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ವಾರದಿಂದ ಗಮನಿಸ್ತಾ ಇದ್ದೇವೆ. ಒಂದು ವಾರದಿಂದ ನಿರಂತರವಾಗಿ ಅವರ ಅಭಿಮಾನಿಗಳು ಹಬ್ಬ ಮಾಡ್ತಾ ಇದ್ದಾರೆ. ಸಿನಿಮಾ ಬೆಳಿಗ್ಗೆ ರಿಲೀಸ್ ಆಗ್ತಾ ಇದೆ, ಹಬ್ಬ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಟಾಕೀಸ್ಗಳು ಬ್ಯಾನರ್ ಮತ್ತು ಕಟ್ಔಟ್ಗಳ ಮೂಲಕ ತುಂಬಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಜಗತ್ತಿನ ಚಿತ್ರರಂಗದ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದ ದರ್ಶನ್ ಅಭಿಮಾನಿಗಳ ರೀತಿಯಲ್ಲಿ ಅಭಿಮಾನಿಗಳನ್ನು ನೋಡಲಿಕ್ಕೆ ಸಾಧ್ಯವಿಲ್ಲ. ಆಶ್ಚರ್ಯ ಆಗುತ್ತೆ ರೀ, ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನಿದು? ದರ್ಶನ್ ಇವತ್ತು ಜೈಲಿನಲ್ಲಿದ್ದಾರೆ. ಅವರು ಅಪರಾಧ ಮಾಡಿದಾರೋ, ಅವ್ರು ಮತ್ತೇನು ಮಾಡಿದಾರೋ ಅದು ಶಿಕ್ಷೆ ಪ್ರಕಟ ಆದಾಗೆ ಗೊತ್ತಾಗುತ್ತೆ. ಆದರೆ ತನ್ನ ಅಭಿಮಾನದ ನಟ ಜೈಲಿನಲ್ಲಿದ್ದರೂ ಸಹ ಅಭಿಮಾನಿಗಳು ಆ ನಟನ ಚಿತ್ರಕ್ಕೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆ ಚಿತ್ರವನ್ನು ಪ್ರಮೋಷನ್ ಮಾಡಿ ಆ ಚಿತ್ರಕ್ಕೆ ಯಶಸ್ಸನ್ನು ಕೋರ್ತಾ ಇದ್ದಾರೆ. ಆಶ್ಚರ್ಯ ಅಲ್ವೇನ್ರಿ? ಆಶ್ಚರ್ಯ ಅಲ್ವಾ? ಇಡೀ ಜಗತ್ತಿನಲ್ಲಿ ಈ ರೀತಿಯಾದಂಥ ಒಬ್ಬ ನಟ ನಿಜಕ್ಕೂ ಎಲ್ಲೂ ಸಿಗೋದಿಲ್ಲ ಬಿಡ್ರಿ. ಜನನ ಗಳಿಸ್ಬೇಕು ಅಂತಾರಲ್ಲ, ದರ್ಶನ್ನ ನೋಡಿ ಗಳಿಸ್ಬೇಕ್ರಿ. ಸತತವಾಗಿ ಅವರು ಜೈಲಿಗೆ ಹೋದಾಗಿನಿಂದಲೂ ಇವತ್ತಿನವರೆಗೂ ಅವರ ಅಭಿಮಾನಿಗಳು ಅತಿರೇಕಕ್ಕೆ ಹೋಗಿ ಕೇಸುಗಳು ಹಾಕಿಸ್ಕೊಂಡು ಏನೆಲ್ಲ ಆಗಿ ಮುಗಿದೇ ಹೋಯ್ತು ದರ್ಶನ್ ಕತೆ ಅಂತಂದಾಗ ಈ ಅಭಿಮಾನಿಗಳು ಯಾವ ಕಾರಣಕ್ಕೂ ಆ ನಟನನ್ನು ಬಿಟ್ಕೊಡ್ತಾ ಇಲ್ಲ, ಆ ನಟನನ್ನು ಬಿಟ್ಕೊಡ್ತಾ ಇಲ್ಲ. ಇದು ರೀ ಗ್ರೇಟ್ ಅಂತ ಹೇಳೋದು. ನಿಜಕ್ಕೂ ದರ್ಶನ್ ಅಭಿಮಾನಿಗಳನ್ನು ಪಡೆದಂತಹ ಸೆಲೆಬ್ರಿಟೀಸ್ ಅಂತ ಹೇಳ್ಕೊಳ್ತಾರಲ್ಲ, ನಿಜಕ್ಕೂ ದರ್ಶನ್ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ಇಂತಹ ಅಭಿಮಾನಿಗಳನ್ನು ಪಡೆದಿರುವಂಥದ್ದು. ಎಲ್ಲ ಮೀಡಿಯಾಗಳು ದರ್ಶನ್ ವಿರುದ್ಧ ನಿಂತಾಗ, ಕಳೆದ ಬಾರಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಿತ್ತು, ಆಗಲೂ ಸಹ ಎಲ್ಲ ಮೀಡಿಯಾಗಳು, ಎಲ್ಲ ಸ್ಯಾಟಲೈಟ್ ಚಾನಲ್ಗಳು ಸಹ ಕ್ರಾಂತಿ ಸಿನಿಮಾದ ಪ್ರಮೋಷನ್ಗೆ ಹೋಗಲಿಲ್ಲ. ಆಗಲೂ ಸಹ ಅಭಿಮಾನಿಗಳೇ ಕ್ರಾಂತಿ ಸಿನಿಮಾದ ಹಾಡುಗಳನ್ನು ರಿಲೀಸ್ ಮಾಡಿ ದರ್ಶನ್ ಜೊತೆ ಸೇರಿಕೊಂಡು ಚಿತ್ರವನ್ನು ಸೂಪರ್ ಹಿಟ್ ಮಾಡಿದರು. ಇವತ್ತು ದರ್ಶನ್ ಅವ್ರ ಜೊತೆಯಲ್ಲಿಲ್ಲ, ದರ್ಶನ್ ಜೈಲಲ್ಲಿದ್ದಾರೆ. ಆದರೂ ಸಹ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾದ ಪ್ರಮೋಷನ್ಗೆ ನಿಂತಿರೋದು ನೋಡಿ. ಬೈಕ್ ರ್ಯಾಲಿ ಮಾಡ್ತಾರೆ, ಆಟೋ ರ್ಯಾಲಿ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ, ಬ್ಯಾನರ್ಗಳನ್ನು ಕಟ್ತಾರೆ, ಜೈಘೋಷ ಹಾಕ್ತಾರೆ. ಯಾರಿಗ್ರಿ ಇಂತಹ ಅಭಿಮಾನಿಗಳು ಸಿಗ್ತಾರೆ? ಯಾರಿಗೆ ಸಿಗ್ತಾರೆ? ನೀವು ಗಮನಿಸಿ ನೋಡಿ. ಬಹುಶಃ ಜಗತ್ತಿನಲ್ಲಿ ಈ ರೀತಿಯಾದಂಥ ಒಬ್ಬ ನಟನನ್ನು ನೋಡಲಿಕ್ಕೆ ಆಗಲ್ಲ. ಇಂತಹ ನಟ ಇಂತಹ ಅಭಿಮಾನಿಗಳನ್ನು ಪಡೆದಿದ್ದಾರಲ್ಲ, ನಿಜಕ್ಕೂ ಗ್ರೇಟ್ ರೀ. ತನ್ನ ಅಭಿಮಾನದ ನಟ ಇವತ್ತು ಜೈಲಿನಲ್ಲಿದ್ದರೂ ಸಹ ನಾವಿದ್ದೇವೆ ಅಂತಾರಲ್ಲ ನೋಡಿ. ಒಬ್ಬ ಯುವಕ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅಭಿಮಾನಿ ದರ್ಶನ್ ಜೊತೆಯಲ್ಲಿ ಸಂದರ್ಶನ ಮಾಡಿರುವಂತಹ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಮೆಂಟ್ಯಾಲಿಟಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಿನಿಮಾದ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆಶ್ಚರ್ಯ ಆಗಲ್ವಾ? ಇಲ್ಲಿ ದರ್ಶನ್ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲೂ ಸಹ ಅವರ ಅಭಿಮಾನಿಗಳಿದ್ದಾರೆ. ಅವರ ಚಿತ್ರವನ್ನು ಗೆಲ್ಲಿಸಿಕೊಳ್ಳುವಂತಹ ಅಭಿಮಾನಿಗಳಿದ್ದಾರೆ. ಒಂದು ಡೆವಿಲ್ ಎಂಬ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಚಿತ್ರದ ಟಿಕೆಟ್ಗಳು ಸೋಲ್ಡ್ ಔಟ್ ಆಗ್ತಾ ಇದೆ ಬುಕ್ ಮೈ ಶೋನಲ್ಲಿ. ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಹಿಂದೆ ಕಾಟೇರ ಬಂದಾಗಲೂ ಸಹ ಇಂಥದೇ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಆವತ್ತು ದರ್ಶನ್ ಇದ್ದರು, ಜನರ ಮಧ್ಯೆ ದರ್ಶನ್ ಇದ್ದರು. ಇವತ್ತು ಜನರ ಮಧ್ಯೆ ದರ್ಶನ್ ಇಲ್ಲ. ದರ್ಶನ್ ಇವತ್ತು ಜೈಲಿನಲ್ಲಿದ್ದಾರೆ. ಆದರೆ ತನ್ನ ಅಭಿಮಾನದ ಅಭಿಮಾನಿಗಳು ಇವತ್ತು ದರ್ಶನ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಜನರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಂತಹ ಅಭಿಮಾನಿಗಳನ್ನು ಪಡೆದಂತಹ ದರ್ಶನ್ ನಿಜಕ್ಕೂ ಯಾವ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ ರೀ. ಬಹಳ ಗ್ರೇಟ್ ಅನಿಸುತ್ತೆ ಬಿಡ್ರಿ. ನಿಜಕ್ಕೂ ದರ್ಶನ್, ನೀ ಯಾವ ಕಾಲದಲ್ಲಿ ಏನು ಪುಣ್ಯ ಮಾಡಿದ್ದೋ ಗೊತ್ತಿಲ್ಲ, ಆದರೆ ಇಂತಹ ಅಭಿಮಾನಿಗಳನ್ನು ಪಡೆದಿದ್ದೀರಲ್ಲ, ಗ್ರೇಟ್ ರೀ. ನಿಜಕ್ಕೂ ಗ್ರೇಟು. ಇವತ್ತು ಹಣ ಕೊಟ್ಟರು ಯಾರೂ ಬರೋದಿಲ್ಲ ರೀ. ಫ್ರೀ ಸಿನಿಮಾ ತೋರಿಸ್ತೀನಿ ಅಂದರೂ ಯಾರೂ ಬರೋದಿಲ್ಲ. ನಿಮಗೆ ಹಣ ಕೊಟ್ಟು ಸಿನಿಮಾ ನೋಡು ಅಂದರೆ ಬರೋದಿಲ್ಲ. ಈ ರೀತಿಯಾಗಿ ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ನಗರಗಳಲ್ಲಿ ಈ ರೀತಿಯಾಗಿ ಪ್ರಚಾರ ಕಾಣ್ತಾ ಇದೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳೋಣ.
ಒಬ್ಬ ನಟ ಜೈಲಿನಲ್ಲಿದ್ದರೂ ಸಹ ಅವರ ಅಭಿಮಾನಿಗಳು ಆ ಚಿತ್ರನಟನ ಚಿತ್ರವನ್ನು ಪ್ರಮೋಷನ್ ಮಾಡೋದಕ್ಕೆ ನಿಂತಿರೋದಿದಾರಲ್ಲ, ಅದು ನಿಜಕ್ಕೂ ಗ್ರೇಟ್, ಆಶ್ಚರ್ಯ ಅಲ್ವಾ? ಜಗತ್ತಿನಲ್ಲಿ ಈ ರೀತಿಯಾದಂಥ ಒಬ್ಬ ನಟ, ಆ ನಟನಿಗಿರುವಂತಹ ಅಭಿಮಾನಿಗಳು ಬಹುಶಃ ಯಾರಿಗೂ ಸಿಕ್ಕಿರಲಾರರಿ, ಯಾರಿಗೂ ಸಿಕ್ಕೋದಿಲ್ಲ. ಹಿಂದೆ ರಾಜ್ಕುಮಾರ್ ಅವ್ರನ್ನ ನೋಡ್ತಾ ಇದ್ವಿ, ಈಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದೀವಿ, ದರ್ಶನ್ ಅಭಿಮಾನಿಗಳನ್ನು ನೋಡ್ತಾ ಇದ್ದೀವಿ. ಹಿಂದೆ ರಾಜ್ಕುಮಾರ್ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಕಟ್ಔಟ್ಗಳನ್ನು ಕಟ್ಟಿ, ಸ್ಟಾರ್ಗಳನ್ನು ಕಟ್ಟಿ ಮೆರವಣಿಗೆ ಮಾಡ್ತಿದ್ರು. ಇವತ್ತು ದರ್ಶನ್ ಜೈಲಲ್ಲಿದ್ದರೂ ಸಹ ಅವರ ಅಭಿಮಾನಿಗಳು ಆ ದರ್ಶನ್ಗೋಸ್ಕರವಾಗಿ ಪ್ರಚಾರ ಮಾಡ್ತಾ ಇರೋದು ನಿಜಕ್ಕೂ ಆ್ಯಡ್ಸ್ ಆಫ್ ಹೇಳೋಣ ಅಂತ. ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ, ಅವರ ಅಭಿಮಾನಿಗಳಿಗೆ ಒಂದು ಖುಷಿ ಕೊಡುವಂಥ ವಿಚಾರ. ದರ್ಶನ್ ಜೈಲಲ್ಲಿದ್ದರೂ ಸಹ ದರ್ಶನ್ನ ಕಣ್ ತುಂಬಿಕೊಳ್ಳೋದಕ್ಕೆ ರಾತ್ರಿಯೆಲ್ಲ ಜಾಗರಣೆ ಮಾಡುವಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಆ್ಯಡ್ಸ್ ಆಫ್ ಹೇಳೋಣಂತೆ. ದರ್ಶನ್ ಮತ್ತು ದರ್ಶನ್ ಅಭಿಮಾನಿಗಳಿಗೆ ಒಳ್ಳೆಯದಾಗಲಿ, ಚಿತ್ರ ಯಶಸ್ಸು ಗಳಿಸಲಿ. ಯಾಕಂದರೆ ಅಭಿಮಾನಿಗಳ ಅತಿರೇಕ ಅಂತ ಹೇಳ್ಬೋದು, ಅಭಿಮಾನಿಗಳ ಪ್ರೀತಿ ವಿಶ್ವಾಸಕ್ಕೆ ಯಾರು ಬೆಲೆ ಕಟ್ಟೋದಕ್ಕಾಗಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.